ಸಂಸದ ಪ್ರತಾಪ್ ಸಿಂಹ ಅಸಲಿ ಮುಖ ಅನಾವರಣ. ಮನೋರಂಜನ್ ಆ ಶರ್ಮಾ ಮತ್ತೆ ಆ ಜಾನ್ ಅವ್ರನ್ನ ನೀವು ಪಾಸ್ ಕೊಟ್ಬಿಟ್ಟು ಪಾರ್ಲಿಮೆಂಟ್ ಒಳಗಡೆ ನುಗ್ಸಿದ್ನ ಮರೆಮಾಚುವಂಥದಕ್ಕೆ ಇವೆಲ್ಲ ತರ್ತಾ ಇದ್ದೀರಾ ಅಂತ ನೇರವಾದ ಆರೋಪ. ಸಿಂಹ ತಮ್ಮನ ವಿರುದ್ಧ ಎಫ್ಐಆರ್ ಯಾಕಾಗ್ಲಿಲ್ಲ? ನನಗೆ ಇರುವಂತ ಮಾಹಿತಿ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಸೆಸ್ ಮಾಡಿರೋ ಪ್ರಕಾರ ಇವರೇನು 236 ಮರಗಳನ್ನು ಕಟ್ ಮಾಡಿದ್ದಾರೆ. ದೇ ಆರ್ ವರ್ತ್ ಮೋರ್ ದೆನ್ 6.5 crores. ಪ್ರತಾಪ್ ಸಹೋದರ ಸಾಜ ಅಲ್ವಾ? ಪ್ರತಾಪ್ ಸಿಂಹರು ತಮ್ಮ ವಿಕ್ರಮ್ ಸಿಂಹ ಈಸ್ ಎನ್ ಹ್ಯಾಬಿಚುಯಲ್ ಅಫೆಂಡರ್. ಸಂಸದ ಪ್ರತಾಪ್ ಸಿಂಹ ಮೊನ್ನೆ ಮಾಧ್ಯಮಗಳ ಮುಂದೆ ಬಂದು ಸಿಎಂ ಸಿದ್ದರಾಮಯ್ಯ ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ನನ್ನ ಕುಟುಂಬವನ್ನೇ ಮುಗಿಸಲು ಮುಂದಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ರು. ಇದು ಎಲ್ಲ ಕಡೆ ದೊಡ್ಡ ಸುದ್ದಿಯೂ ಆಗಿತ್ತು. ಆದ್ರೀಗ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರು ಸಂಸದ ಪ್ರತಾಪ್ ಸಿಂಹ ಅವರ ಅಸಲಿ ಮುಖವನ್ನ ಅನಾವರಣ ಮಾಡಿದ್ದಾರೆ. ಪಾಯಿಂಟ್ ಬೈ ಪಾಯಿಂಟ್ ಪ್ರಶ್ನೆ ಕೇಳೋ ಮೂಲಕ ಹಿಗ್ಗಮುಗ್ಗ ತರಾಟೆಗೆ ತಗೊಂಡಿದ್ದಾರೆ. ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಎಫ್ಐಆರ್ ಯಾಕಾಗ್ಲಿಲ್ಲ? ಪ್ರತಾಪ್ ಸಿಂಹ ಸಹೋದರ ಸಾಚಾ ಅಲ್ವಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅವರು ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಅವ್ರ ಯತೀಂದ್ರ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ. ಬಟ್ ಅವ್ರ ಹೆಸರೇ ಇಲ್ಲದೆ ಇದ್ದಾಗ ಅವರು ಸುಮ್ಮನೆ ಎಳ್ತರುವಂಥ ಕೆಲಸವನ್ನು ಮಾಡಿ ನೀವು ನಿಮ್ಮ ವಿಚಾರದಲ್ಲಿ ಅನುಕಂಪವನ್ನು ಸೃಷ್ಟಿ ಮಾಡಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀರಿ. ಆಮೇಲೆ ಆ ಮನೋರಂಜನ್ ಆ ಶರ್ಮಾ ಮತ್ತೆ ಆ ಜಾನ್ ಅವ್ರನ್ನ ನೀವು ಪಾಸ್ ಕೊಟ್ಬಿಟ್ಟು ಪಾರ್ಲಿಮೆಂಟ್ ಒಳಗಡೆ ನುಗ್ಸಿದ್ನ ಮರೆಮಾಚುವಂಥದಕ್ಕೆ ಇವೆಲ್ಲ ತರ್ತಾ ಇದ್ದೀರಾ ಅಂತ ನೇರವಾದ ಆರೋಪ. ನಿನ್ನೆ ಮೈಸೂರಿನ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಪ್ರತಾಪ್ ಸಿಂಹ ಸಹೋದರ ಸಾಚಾ ಅಲ್ಲ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಕೆಲ ದಾಖಲೆ ಪತ್ರಗಳನ್ನ ಮಾಧ್ಯಮಗಳಿಗೆ ತೋರಿಸಿದ್ದಾರೆ. ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಜೂಜು ಹಲ್ಲೆ ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಅಪರಾಧ ಹಿನ್ನೆಲೆ ಇರೋ ವ್ಯಕ್ತಿ. ಹಿಂದೆಯೂ ಕೂಡ ಹಲವು ಪ್ರಕರಣಗಳು ದಾಖಲಾಗಿದ್ವು. ವಿಕ್ರಮ್ ಸಿಂಹ ವಿರುದ್ಧ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಪ್ರತಾಪ್ ಸಿಂಹ ಆರೋಪಿಸಿದ್ದಾರೆ. ನಿಮ್ಮನ್ನ ರಾಜಕೀಯವಾಗಿ ಮುಗಿಸಲು ಪ್ರತಾಪ್ ಸಿಂಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಲೀಡರ್. ಪ್ರತಾಪ್ ಸಿಂಹಗೆ ಈ ಬಾರಿಯೂ ಟಿಕೆಟ್ ಕೊಡ್ಲಿ, ಜನ ನಿಮ್ಮ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದಾರೆ ಅಂತೇಳಿ ಎಂ ಲಕ್ಷ್ಮಣ್ ವಾಗ್ದಾಳಿ ನಡೆಸಿದ್ದಾರೆ. ಯತೀಂದ್ರ ಅವ್ರನ್ನ ನೀವು ಇಲ್ಲಿ ಎಳ್ಕೊಂಡ್ ಬರ್ತಾ ಇದ್ದೀರಾ. ಯತೀಂದ್ರ ಅವ್ರು ಎಲ್ಲಾದ್ರೂ ನಾನು MP ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಅವ್ರ ಹೆಸರು ಕೊಟ್ಟಿದ್ದಾರಾ? ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರಾದ್ರು ಎಲ್ಲಾದ್ರೂ ನನ್ನ ಮಗ MP ನಿಂತ್ಕೊತಾನೆ ಅಂತ ಹೇಳಿದಾರಾ? ಯತೀಂದ್ರ ಅವ್ರು ಏನಾದ್ರು ಹೇಳಿದಾರಾ? ಸುಮ್ಮನೆ ಹೇಳ್ತಾ ಇದ್ದೀರಾ. ಸುಮ್ಮನೆ ಎಳೆದು ತಗೊಂಬರ್ತಾ ಇದ್ದೀರಾ. ಅವ್ರ ಮಗಂದ ಭವಿಷ್ಯನ ಕಂಡಿಡ್ಕೊಳ್ಳೋಕ್ಕೆ ನೀ ಅಲ್ಲಪ್ಪ ಪ್ರತಾಪ್ ಸಿಂಹ, ನೀನೆಲ್ಲಿ ಸಿದ್ದರಾಮಯ್ಯನವರಲ್ಲಿ ನೀನೇ ಕಂಪೇರ್ ಮಾಡ್ತಕ್ಕಿಯಪ್ಪ. ಸಿದ್ದು ವಿರುದ್ಧ ಒಕ್ಕಲಿಗರನ್ನ ಎತ್ತಿ ಕಟ್ಟೋ ಪ್ಲಾನ್. ಸಿದ್ದರಾಮಯ್ಯನವರನ್ನ ಪ್ರತಾಪ್ ಸಿಂಹ ನೀವು ನೇರವಾಗಿ ಟಾರ್ಗೆಟ್ ಮಾಡಿದ್ದೀರಾ. ಸಿದ್ದರಾಮಯ್ಯನವರು ಎಂದಾದ್ರೂ ನನ್ನ ಮಗ ಚುನಾವಣಾ ಆಕಾಂಕ್ಷಿ ಅಥವಾ ಅವನು ಈ ಬಾರಿ ಚುನಾವಣೆಗೆ ನಿಲ್ಲುತ್ತಾನೆ ಅಂತ ಹೇಳಿದ್ದಾರಾ? ಇಲ್ಲ ಯತೀಂದ್ರ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲುತ್ತೇನೆ ಅಂತ ಹೇಳಿದ್ದಾರಾ? ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳ್ಕೊಂಡು ಭಾವನಾತ್ಮಕ ಮಾತುಗಳನ್ನ ಹೇಳ್ಕೊಂಡು ಜನರ ತಲೆ ಕೆಡಿಸುತ್ತಿದ್ದೀರಾ. ಈ ರೀತಿ ಸಿದ್ದರಾಮಯ್ಯ ಅವರ ವಿಚಾರ ಹಿಡಿದುಕೊಂಡು ಒಕ್ಕಲಿಗ ಸಮುದಾಯವನ್ನ ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದೀರಿ ಅಂತೇಳಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಸುಮ್ಮನೆ ಕಂಪೇರ್ ಮಾಡ್ಕೊಂಡು ಭಾವನಾತ್ಮಕವಾಗಿ ಅಳೋ ರೀತಿಯಲ್ಲಿ ಮಾತಾಡಿದ್ರಲ್ರಿ. ಅಂದ್ರೆ ನೀವು ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ, ಒಕ್ಕಲಿಗರನ್ನ ಸಂಪೂರ್ಣವಾಗಿ ಸಿದ್ದರಾಮಯ್ಯನವ್ರ ವಿರುದ್ಧ ತಿರುಗಿಸುವಂಥದಕ್ಕೊಂದು ಪ್ರಯತ್ನ ಮಾಡ್ತಾ ಇದೆ ನಿರಂತರವಾಗಿ. ಎಂಟೈರ್ ಒಕ್ಕಲಿಗ ಸಮುದಾಯವನ್ನ ಸಿದ್ದರಾಮಯ್ಯನವ್ರ ವಿರುದ್ಧ ತಿರುಗಿಸಿ ಅದರಿಂದ ನೀವು ನಿಮ್ಮ ರಾಜಕೀಯ ಮಾಡಬೇಕು, ರಾಜಕೀಯ ಉದ್ದೇಶವನ್ನು ಈಡೇರಿಸ್ಕೋಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶವಾಗಿದೆ ನಿಮಗೆ. ಮಾತೆತ್ತಿರ ಒಕ್ಕಲಿಗ ಸಮುದಾಯದ ವಿರುದ್ಧ ತಿರುಗಿಸುವಂಥ ಕೆಲಸವನ್ನು ನಮ್ಮ ಇವರು ಕುಮಾರಸ್ವಾಮಿ ಇವರು ಮಾಡ್ತಾ ಇದ್ದಾರೆ. ಇವರು ಪ್ರತಾಪ್ ಸಿಂಹ ನೀವು ಮಾಡ್ತಾ ಇದ್ದೀರಲ್ರಿ. ಯಾಕ್ರಿ ಒಕ್ಕಲಿಗರನ್ನೆಲ್ಲ ಸಂಪೂರ್ಣವಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ 15-20% ಒಕ್ಕಲಿಗರು ಇರ್ಬೋದು, 18-20%. ಇಂಟೈರ್ 20% ಒಕ್ಕಲಿಗ ಸಮುದಾಯ ಪೂರ್ತಿ ಪ್ರಮಾಣದಲ್ಲಿ ನೀವೇನು ಗುತ್ತಿಗೆ ತಗೊಂಡಿದ್ದೀರಾ? ಒಂದು ತಿಂಗಳ ಮಟ್ಟಿಗೆ ಅಗ್ರಿಮೆಂಟ್. ಪ್ರತಾಪ್ ಸಿಂಹರು ತಮ್ಮ ವಿಕ್ರಮ್ ಸಿಂಹ ಈಸ್ ಎನ್ ಹ್ಯಾಬಿಚುಯಲ್ ಅಫೆಂಡರ್. ಈ ವ್ಯಕ್ತಿ ಜಯಮ್ಮ ಮತ್ತೆ ಆನಂದ್ ತಾಯಿ ಮತ್ತೆ ತಮ್ಮ ಜಯಮ್ಮ ಅವ್ರ ತಮ್ಮ ಆನಂದ್ 52 ವರ್ಷ, ಜಯಮ್ಮ ಅವರ ವಯಸ್ಸು 60 ವರ್ಷ. ಇವರಿಂದ 11ನೇ ತಾರೀಕು 12ನೇ ತಿಂಗಳು 2023ರಲ್ಲಿ 3 ಎಕರೆ 16 ಕುಂಟೆ ಜಮೀನನ್ನ ಶುಂಠಿ ಬೆಳಿಬೇಕು ಅಂತ ಒಂದು ಕರಾರನ್ನ ಮಾಡ್ಕೋತಾರೆ. ಶುಂಠಿ ಬೆಳೆಯಲು ಕರಾರು ನೋಡಿ, ಇಲ್ಲಿದೆ ಕರಾರು ಪತ್ರ. ಒಂದು ತಿಂಗಳಲ್ಲಿ ಶುಂಠಿ ಬೆಳೆಯುತ್ತಿದ್ರ ಜಯಮ್ಮ ಮತ್ತು ಅವರ ತಮ್ಮ ಆನಂದ್ ಜಮೀನು ಮಾಲೀಕರಾಗಿದ್ದು 3.16 ಎಕರೆ ಜಮೀನು ಶುಂಠಿ ಬೆಳೆಯಲು ಕರಾರು ಮಾಡಿಕೊಳ್ಳುತ್ತಾರೆ. ಕರಾರು 1 ತಿಂಗಳು ಇರುತ್ತೆ. 1 ತಿಂಗಳಲ್ಲಿ ಅದ್ಯಾವ ಶುಂಠಿ ಬೆಳೆಯಲು ಸಾಧ್ಯ ಅಂತೇಳಿ ಎಂ ಲಕ್ಷ್ಮಣ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಕಲೇಶ್ಪುರದಲ್ಲಿ ಎಲ್ಲಾದ್ರೂ ಶುಂಠಿ ಬೆಳೆದಿದ್ದಾರೆಯೇ?
ಎಂಥ ಕ್ರಿಮಿನಲ್ ಐಡಿಯಾ ಇವರು ಉಪಯೋಗಿಸಿದ್ದಾರೆ ಅನ್ನುವಂಥದ್ದಕ್ಕೆ ಇದೊಂದು ಸಾಕ್ಷಿ. ಇವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಕರಾರಲ್ಲಿ 3 ಎಕರೆ 16 ಕುಂಟೆ ಕರಾರಾಗಿರೋದು 11/12/2023. ಕರಾರು ವ್ಯಾಲಿಡಿಟಿ ಇಸ್ ಗೋಯಿಂಗ್ ಟು ಬಿ ಓನ್ಲಿ ಫಾರ್ 1 ಮಂತ್. ಶೆಡ್ಯೂಲ್ ಜಮೀನಲ್ಲಿ 2ನೇ ಪಾರ್ಟಿ ಶುಂಠಿ ಬೇಸಾಯವನ್ನು ಮಾಡಿಕೊಂಡು ಹೋಗುವ ಬಗ್ಗೆ ಈ ಕರಾರು. 1 ತಿಂಗಳಲ್ಲಿ ಶುಂಠಿ ಬೆಳೆಯುವಂಥದ್ದು ಎಲ್ಲಾದರೂ ಇದ್ದರೆ ದಯಮಾಡಿ ವಿಕ್ರಮ್ ಸಿಂಹ ಮತ್ತು ಪ್ರತಾಪ್ ಸಿಂಹರವರು ನಮ್ಗೆ ಹೇಳ್ಬೇಕು. 1. 2ನೇದು, ದಯಮಾಡಿ ಸಕಲೇಶ್ವರದಲ್ಲಿ ಎಲ್ಲಾದರೂ ಯಾವುದಾದ್ರೂ 1 ಎಕರೆ ಶುಂಠಿ ಬೆಳೆದಿರುವಂಥದ್ದು ಎಲ್ಲಾದರೂ ಇದ್ದರೆ ತೋರಿಸಿ. ಇಲ್ಲಿಯವರೆಗೆ ನನಗೆ ಇರುವಂಥ ಮಾಹಿತಿ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಸೆಸ್ ಮಾಡಿರೋ ಪ್ರಕಾರ ಇವರೇನು 236 ಮರಗಳನ್ನು ಕಟ್ ಮಾಡಿದ್ದಾರೆ. ದೇ ಆರ್ ವರ್ತ್ ಮೋರ್ ದೆನ್ 6.5 crores. ಫಾರೆಸ್ಟ್ ಏರಿಯಾದಲ್ಲಿ 236 ಮರಗಳನ್ನು ಕತ್ತರಿಸುವ ಕೆಲಸ ಮಾಡಿದ್ದಾರೆ. ಆ ಮರಗಳನ್ನು ಕಡಿದು ಜಪಾನ್, ಆಸ್ಟ್ರೇಲಿಯಾ ಅಂತಹ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಲು ತೀರ್ಮಾನ ಮಾಡಿದ್ರು. ಅರಣ್ಯದಲ್ಲಿ ಮರ ಕಡಿದಿದ್ರು ಕ್ರಮ ಕೈಗೊಳ್ಳದೆ ಅರಣ್ಯ ಇಲಾಖೆಯವರು ಕಡಲೆಪುರಿ ತಿಂತಿದ್ರ ಅಂತೇಳಿ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ. ಮಾತೆತ್ತಿರೆ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತೀರಿ. ಸಿದ್ದರಾಮಯ್ಯನವ್ರಿಗೂ ಇದಕ್ಕೂ ಏನು ಸಂಬಂಧ ದಯಮಾಡಿ ಹೇಳಿ. ಎಲ್ಲಾದರೂ ಸಿದ್ದರಾಮಯ್ಯನವರು ಫೋನ್ ಮಾಡಿ, ಇಲ್ಲ ಇನ್ಫ್ಲೂಯೆನ್ಸ್ ಮಾಡಿರುವಂಥದ್ದು ಯಾವುದಾದ್ರು ನಿದರ್ಶನ ಇದ್ದರೆ, ನಿಮ್ಮ ಹತ್ರ ಮಾಹಿತಿ ಇದ್ದರೆ, ನಿಮ್ಮ ಹತ್ರ ಏನೋ ಡಾಕ್ಯುಮೆಂಟ್ಸ್ ಇದ್ದರೆ ದಯಮಾಡಿ ರಿಲೀಸ್ ಮಾಡಿ ಪ್ಲೀಸ್. ಸಹೋದರನ ಹೆಸರು ಎಫ್ಐಆರ್ನಿಂದ ಕೈಬಿಡಲು ಪ್ರಭಾವ. ವಿಕ್ರಮ್ ಸಿಂಹ ಬಿಟ್ಟು ಜಯಮ್ಮನ ವಿರುದ್ಧ ಎಫ್ಐಆರ್ ಹಾಕಿದ್ರು. ಎಫ್ಐಆರ್ನಲ್ಲಿ ವಿಕ್ರಮ್ ಸಿಂಹ ಹೆಸರಿದ್ರು ಕೈಬಿಡಲು ಯಾರಿಂದ ಒತ್ತಡ ತಂದಿದ್ದೀರಾ? ಕೇಂದ್ರ ಸರ್ಕಾರದ ಅಧೀನದಲ್ಲಿ IFS ಅಧಿಕಾರಿಗಳು ಬರೋ ಕಾರಣ ಪ್ರತಾಪ್ ಸಿಂಹ ಪ್ರಭಾವ ಬೀರಿದ್ದಾರೆ ಅಂತೇಳಿ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಆರೋಪಿಸಿರೋ ಈ ಗಂಭೀರ ಆರೋಪಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.